ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ವ್ಲಾಗ್. ಇವತ್ತಿದು ಸ್ಪೆಷಲ್ ವ್ಲಾಗ್ ಏನಂತ ಹೇಳಿದರೆ ನಾಗರ ಪಂಚಮಿ ಬಂತು. ನಾಗರ ಪಂಚಮಿಯಲ್ಲಿ ತುಳುನಾಡಲ್ಲಿ ಎಲ್ಲರ ಫೇವ್ರೆಟ್ ಫುಡ್ ಅಂತ ಹೇಳಿದರೆ ಅರಶಿನ ಗಟ್ಟಿ. ಅದನ್ನು ನಾನು ಇವತ್ತು ಹೇಗೆ ಮಾಡ್ತೇನೆ ಅಂತ ನಿಮಗೆಲ್ಲ ತೋರಿಸ್ತೇನೆ. ಅರಶಿನ ಗಟ್ಟಿಗೆ ನಮಗೆ ಮೇಯ್ನಾಗಿ ಬೇಕವರಂತ ಅರಶಿನ ಎಲೆ, ಅದನ್ನು ನಾನೀಗ ಕೊಯ್ಲಿಕ್ಕೆ ಹೋಗ್ತಿದ್ದೇನೆ. ಇಲ್ಲೇ ಇದೆ ನೋಡಿ ಅರಶಿನ ಎಲೆ. ಇದು ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಪರಿಮಳ ಬರ್ತದೆ ಈ ಎಲೆ. ಇಲ್ಲಿಗೆ ಬರಲಿಕ್ಕೆ ಗೊತ್ತಿಲ್ಲ. ಅದನ್ನು ನಾವು ಫಸ್ಟಿಗೆ ಕೊಯ್ಯೋಣ, ಮತ್ತು ನೆಕ್ಸ್ಟ್ ಪ್ರೋಸೆಸ್ ಏನಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಈ ರೀತಿ ಇರ್ತದೆ ಎಲೆ. ತುಂಬ ಪರಿಮಳ ಬರ್ತದೆ ಇದು ಮಾತ್ರ ಎಲೆ ಇದೆಲ್ಲ. ಫಸ್ಟಿಗೆ ನೀವು ಅಕ್ಕಿಯನ್ನು 4ರಿಂದ 5 ಗಂಟೆ ತನಕ ನೆನೆಸಲಿಕ್ಕೆ ಹಾಕಿಡಬೇಕು. ಅಕ್ಕಿ ಕಡಿಯುವಾಗ ಉಪ್ಪು ಹಾಕಿ ಹಾಕಬೇಕು. ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡುವಾಗ ಅದು ಬೆಲ್ಲ ನೀರಾಗ್ತದೆ. ಪಾಕ ಆಗಿಕೊಂಡು ಬಂತು. ಈಗ ತೆಂಗಿನಕಾಯಿ ಹಾಕಬೇಕು. ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ರೆ ತೆಂಗಿನಕಾಯಿ ಜಾಸ್ತಿ ಸಹ ಹಾಕಬೇಡ ಆಯ್ತಾ. ಮಿಕ್ಸ್ ಮಾಡಬೇಕು. ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ, ನಾನು ಈ ರೀತಿ ಮಾಡೋದು. ಕೆಲವೊಬ್ರು ಈ ರೀತಿ ಮಾಡೋದಿಲ್ಲ, ಪಾಕಕ್ಕೆಲ್ಲ ಮಾಡೋದಿಲ್ಲ. ಈ ರೀತಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಎಲ್ಲ ಬೇರೆ ಇರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗೆಲ್ಲ ರೆಡಿ ಆಯಿತು. ಇಲ್ಲಿ ಅವಲಕ್ಕಿ ಇದೆ, ಇಲ್ಲಿ ನಾವು ಮಾಡಿದ ಪಾಕ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಬರಬೇಕು. ದಪ್ಪ ದಪ್ಪ ಮಾಡಿ, ಸ್ವಲ್ಪ ತೆಲುವಲ್ಲಿ ಇರುತ್ತೆ. ಈ ಥರ ಒಂದು ಸೈಡಲ್ಲಿ ಈ ಥರ ಹಾಕಿ ಈ ರೀತಿ ಮಾಡಿ, ಇದು ಅವಲಕ್ಕಿಲಿ ಈ ರೀತಿ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕಿ ಮಡಿಚಡಿ. ಇದು ಸ್ವಲ್ಪ ಎಳೆ ದೊಡ್ಡ ಆಮೇಲೆ ಈ ರೀತಿ ಚಂದ ಮಾಡಿ ಈ ರೀತಿ ಮಾಡಬೇಕು.
ಬೇಕಾದ್ರೆ ಹೆಲ್ಪಿಗೆ ಯಾರನ್ನಾದ್ರೂ ತಗೊಳ್ಳಿ, ನಾನು ವಿಡಿಯೋಗ್ರಾಫರನ್ನು ಒಂದು ಇಟ್ಕೊಂಡಿದ್ದೇನೆ ಹೆಲ್ಪಿಗೆ. ಮತ್ತು ಹೆಲ್ಪಿಗೆ ಅಮ್ಮ ಇದ್ದರು ಮತ್ತು ಅಪ್ಪ ಇದ್ದರು. ಅಪ್ಪ ಎಲ್ಲ ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಕೊಟ್ಟರು, ಅಮ್ಮ ಅಕ್ಕಿ ಕಡಿದು ಕೊಟ್ಟರು. ಈಗ ಹೆಲ್ಪಿಗೆ ಬೇಕಾಗ್ತದೆ, ಹೋಗಿ ತಗೊಂಡು ನೋಡಿ. ನೆಕ್ಸ್ಟಿಗೆ ಇಲ್ಲಿ ಬಂದು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಬೇಯಿಸ್ಲಿಕ್ಕೆ ಇಡಬೇಕು. ಇದು ಮೆಲ್ಲ ಇಡಬೇಕು, ಆಚೆ ಈಚಿದಾದ್ರೆಲ್ಲ ಇದು ಹೋಗ್ತದೆ. ಈ ರೀತಿ ಗೈಸ್ ಈಗ ಬೆಂದಾಯ್ತು. ಗೈಸ್ ಈಗ ರೆಡಿ ಆಗಿದೆ ನೋಡಿ. ಚೆಂದಾಗಿದೆ, ಸ್ವೀಟ್ ಸಹ ಎಷ್ಟು ಬೇಕಷ್ಟೇ ಇದೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.